ಸಂಪ್ರದಾಯ ಕುಟುಂಬದಲ್ಲಿ ಬಂಡಿಹೊಳೆ ಕ್ಷೇತ್ರದಲ್ಲಿ ನಾನು ನಮ್ಮ ತಂದೆ ತಾಯಿಯ ಜನನದಲ್ಲಿ ಅಲ್ಲಿ ನಾನು ಬಂಡಿಹೊಳೆ ಕ್ಷೇತ್ರದಲ್ಲಿ ನಾನು ಹುಟ್ಟಿ ತಿರ್ಗಾ ಅಲ್ಲಿ ನಾನು ಸಮಾಜ ಸೇವೆಯಲ್ಲಿ ನಮ್ಮ ತಾಯಿ ಜೊತೆ ನಿರತಲಾಗಿದ್ದೆ. ಅಲ್ಲೂ ಹೆಣ್ಣು ಮಕ್ಕಳಿಗೆ ಎಲ್ಲ ಸಮಾಜ ಸೇವೆಯಲ್ಲಿ ಕರಕುಶಲಗಳಲ್ಲೂ ನಾನು ತೊಡಗಿ ಅವರಿಗೆಲ್ಲ ಹೇಳಿಕೊಟ್ಟಿದ್ದು. ಕಾಲಾನಂತರ ನಾನು ಮದುವೆಯಾಗಿ ಬಂದು ಶ್ರೀರಂಗಪಟ್ಟಣದಲ್ಲೂ ಕೂಡ ಸಮಾಜ ಸೇವೆಯಲ್ಲೂ ನಿರತಳಾಗಿದ್ದು, ಲೆನಿನ್ ಸಂಸ್ಥೆಯ ಮುಖ್ಯಸ್ಥಳಾಗಿದ್ದು, ಅಲ್ಲೂ ಶಿಕ್ಷಣ ಕ್ಷೇತ್ರದಲ್ಲೂ ಸಾಧನೆಯನ್ನು ಮಾಡುತ್ತಾ 50 ವರ್ಷದಿಂದ ನಿರಂತರವಾಗಿ ಲೆನಿನ್ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೆದಿದೆ. ಹಾಗೆ ವ್ಯವಸಾಯ ಕ್ಷೇತ್ರಗಳಲ್ಲೂ ನಾನು ಮುಂದುವರಿಸಿ ಎಲ್ಲ ಬಡ ರೈತರಿಗೂ ಕೂಡ ಸಹಾಯವನ್ನು ಮಾಡುತ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಸಮಾಜ ಸೇವೆಯಲ್ಲಿ ನಾನು ರಂಗನಾಯಕಿ ಸಮಾಜದಲ್ಲಿ ಅಧ್ಯಕ್ಷರಾಗಿ ಅಲ್ಲೂ ಮಹಿಳೆಯರಿಗೆ ಹೆಚ್ಚಿನ ಟೈಲರಿಂಗು, ಬ್ಯೂಟಿಷಿಯನ್ ಕೋರ್ಸು ಮತ್ತು ಎಂಬ್ರಾಯ್ಡಿಂಗು ಹೆಚ್ಚಿನ ಉನ್ನತವಾದಂಥ ಎಲ್ಲ ತರಬೇತಿಗಳನ್ನು ಕೊಟ್ಟು ಸಾವಿರಾರು ಜನ ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗಿದ್ದೇನೆ. ಈ ಕ್ಷೇತ್ರದಲ್ಲಿ ನನ್ನ ಸಾಧನೆಯನ್ನು ಗುರುತಿಸಿ ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಲು ಅನುಮತಿಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಎಲ್ಲಾ ಜನರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಹೇಳುತ್ತಾ ಇಷ್ಟಪಡುತ್ತೇನೆ. ಮೇಡಮ್, ಇವತ್ತು ಪ್ರಶಸ್ತಿ ಬಗ್ಗೆ ಏನು ಇಷ್ಟಪಡ್ತೀರಾ? ಸಿಕ್ಕಿದೆ ಇವತ್ತು ಈ ಮೂಮೆಂಟ್ ಬಗ್ಗೆ ಏನು ಇಷ್ಟಪಡ್ತೀರಾ? ನನಗೆ ತುಂಬಾ ಸಂತೋಷ ಆಗಿದೆ. ಚಿಕ್ಕದ್ರಿಂದ ನಾನು ಇದೆಲ್ಲ ಸಿಗುತ್ತೆ ಅಂತ ಆಸೆನೂ ನಾನು ಗೊತ್ತಿರಲಿಲ್ಲ. ನಾ ಮಾಡಿರುವಂತ ಸಾಧನೆಗೆ ಪ್ರತಿಯೊಬ್ಬರು ಗುರುತಿಸಿ ಇವತ್ತು ನಾನು ಪ್ರಾಣ ಹಾನಿ ಮಾಡ್ಕೊಂತ ಇರುವಂತ 2-3 ಪ್ರಾಣಗಳನ್ನ ಉಳಿಸುತ್ತೇನೆ. ಹಾಗೆ ಒಂದು ರೈಲಿನಲ್ಲೂ ಸುಧಾ ಒಂದು ಗೃಹಿಣಿಗೆ ಒಂದು ಮಗುವಿನ ಜನನದಲ್ಲೂ ಭಾಗಿಯಾಗಿದ್ದೆ. ಇದೆಲ್ಲ ನೋಡಿ ನನಗೆ ಎಲ್ಲರೂ ಸಹಾಯವನ್ನು ಮಾಡಿದ್ದಾರೆ. ನನಗೆ ಹೆಚ್ಚು ಸಂತೋಷ ಆಗ್ತಾ ಇದೆ ಈ ಪ್ರಶಸ್ತಿ ಸಿಕ್ಕ